ವೀರ್ವರ್ ತನ್ನ ಕುದುರೆ ಟಪ್ಪು ಮೇಲೆ ಸವಾರಿ ಮಾಡಿಕೊಂಡು ವಿಜಯನಗರದ ಬೀದಿಯಲ್ಲಿ ಹೋಗೋದನ್ನ ನೋಡಿ ಜನಗಳೆಲ್ಲ ಆಶ್ಚರ್ಯದಿಂದ ಖುಷಿ ಪಡ್ತಿದ್ರು. ಟಪ್ಪುವಿನ ಹೊಳಿತಿರೋ ಕಣ್ಣು, ಸುಂದರವಾದ ಬಾಲ, ಅವನ ಓಟ ಜನಗಳು ನೋಡಿ ತುಂಬಾ ಇಷ್ಟಪಡ್ತಿದ್ರು. ಎಲ್ರಿಗಿಂತ ಜಾಸ್ತಿ ಇಷ್ಟಪಡ್ತಾ ಇದ್ದಿದ್ದು ಉಡಂಗ. ಅಯ್ಯೋ ಉಡಂಕಾಯ್ಡ, ಪೈಸಾ ಜೋಡಿಸ್ಕೊಂಡು ಒಂದ್ ಒಳ್ಳೆ ಬಟ್ಟೆ ತಗೊಳತ್ತಾನೆ. ಏಯ್, ಬಾಯಿ ಮುಚ್ಕೊಂಡು ಸುಮ್ನೆ ನೀನ್ ಬಂದಿರೋ ಕೆಲ್ಸ ನೋಡು. ಟಪ್ಪುನ ಪಡ್ಕೊಳ್ಳೋ ಆಸೆಯಲ್ಲಿ ಉಡಂಗ ಆಗಾಗ ಬೀಳ್ತಾನೆ ಇದ್ದ. ಆದ್ರೆ ಯಾವತ್ತೂ ತನ್ನ ಸೋಲನ್ನ ಒಪ್ಕೋತಿರ್ಲಿಲ್ಲ. ಈಗ ಅಂಗಡಿ ಮುಚ್ಚೋ ಹೊತ್ತಾಗಿದೆ, ಆಮೇಲೆ ಬಾ ಹೋಗೋ. ಎಂತ ವಿಚಿತ್ರವಾದ ಮನುಷ್ಯನಪ್ಪ ಇವನು. ಈಗ ಬಂದ ನೋಡಿ ವೀರ್ವಾರ್. ಈಗ ದುಡ್ಡಿನ ಮೇಲೆ ದುಡ್ಡನ್ನ ಜೋಡಿಸ್ಕೋಬಹುದು. ಯಾವಾಗೆಲ್ಲ ಉಡಂಗ ಕುದುರೆನ ನೋಡ್ತಿದ್ನೋ ಅವಾಗೆಲ್ಲ ಅವನ್ಗೆ ಕುದುರೆ ಅಲ್ಲ, ಚಿನ್ನದ ನಾಣ್ಯ ಕಾಣಿಸ್ತಿತ್ತು. ನನ್ನ ಟಪ್ಪು. ಅಯ್ಯೋ, ಈ ಕುದುರೆನ ನೀನು ಸುಮ್ನೆ ಮೇವು ಹಾಕಿ ಇನ್ನು ಎಷ್ಟು ದಿನ ಅಂತ ಸಾಕ್ಯಾ? ನನಗ್ ಕೊಟ್ಬಿಡು ಇದನ್ನ. ನಾನು ಇದನ್ನ ಚೆನ್ನಾಗಿ ನೋಡ್ಕೋತೀನಿ. ನನ್ನ ದುಡ್ಡಿನ ಮೇಲಾಣೆ. ದುಡ್ಡಿನ ಅವಶ್ಯಕತೆ ಬಂದ್ರೆ ನಾನಾಗೆ ಕೇಳ್ತೀನಿ, ಆದ್ರೆ ಈಗ ಇದಕ್ಕೆ ಕಾಳುಗಳು ಬೇಕು. ತಗೊಳ್ಳ? ಅಯ್ಯೋ, ಅಲ್ಲೇ ಇದೆ ನೋಡ್ತಾಗೋ. ನಾನು ದುಡ್ಡಿನ ಮೇಲಾಣೆ. ತಗೊಳ್ಳಿ ದುಡ್ಡನ್ನ. ಈಗಿಂದು ಮತ್ತೆ ಹಿಂದಿನ ಸಲ ಸರಿ ಹೋಯ್ತು. ಮತ್ತೆ ನನ್ನ ಕೈಯಿಂದ ತಪ್ಪಿಸ್ಕೊಂಡ್ಬಿಟ್ಟ. ಇರ್ಲಿ, ಯಾವತ್ತು ಟಪ್ಪು ನನ್ನ ಕೈಗೆ ಸಿಕ್ಕಾಕತನೋ ಇದೇ ತರದ 10 ಚೀಲಗಳನ್ನ ಕೊಟ್ಟು ಆ ಟಪ್ಪುನ ನಾನು ಕೊಂಡ್ಕೊಳ್ದೇ ಇದ್ರೆ ಕೇಳಿ, ನಾನು ದುಡ್ಡಿನ ಮೇಲಾಣೆ. ತಬಡಾಕ್ 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 ತಬಡಾಕ್. ಆ ಕುದುರೆನಂತೂ ನಾನು ಕೊಂಡ್ಕೋತೀನಿ. ನಾನು ದುಡ್ಡಿನ ಮೇಲಾಣೆ. ಬಾರೋ ನನ್ನ ಟಪ್ಪು. ಬಾರೋ ನನ್ನ ಚಿನ್ನ, ನನ್ನ ಮುದ್ದು, ನನ್ನ ಟಪ್ಪು. ಬಾರೋ. ನಿನಗೂ ಕೂಡ ನಿನ್ನ ಯಜಮಾನಂತರ ಸಿಕ್ಕಾಪಟ್ಟೆ ಕೊಬ್ಬನ್ಬಿಟ್ಟಿದೆ. ನನ್ನ ದುಡ್ಡಿನ ಮೇಲಾಣೆ. ಇಲ್ಲಿ ನೋಡು, ನಾನ್ ನಿನಗೋಸ್ಕರ ಏನೆಲ್ಲ ತಗೊಂಡು ಬಂದಿದ್ದೀನಿ ಅಂತ. ನನ್ನ ಟಪ್ಪು, ಹಲ್ವಾ ತಿಂತೀಯಾ? ಪೂರಿ ತಿಂತೀಯಾ? ಪಾಯಸ ತಿಂತೀಯಾ? ಏಯ್, ನಿನ್ ಕುದುರೆನಾ ಇಲ್ಲ ಕತ್ತೇನಾ? ಬಾರೋ ತಿನ್ನೋ, ನನ್ನ ದುಡ್ಡಿನ ಮೇಲಾಣೆ. ನಿನ್ನ ಜೀವನದಲ್ಲೇ ಯಾವತ್ತೂ ಈ ರೀತಿ ಊಟ ತಿಂದಿರಲ್ಲ. ಬೇಗ ಬಂದ್ ತಿನ್ನೋ. ಉಡಂಗ ಟಪ್ಪುನ ಕದಿಯೋಗ್ ಬಂದಿದ್ದ. ಅವನೇನ್ ಅಂದ್ಕೊಂಡಿದ್ದ ಅಂದ್ರೆ ರಾತ್ರಿ ಬಂದು ಟಪ್ಪುನ ಕದ್ಕೊಂಡ್ ಹೋಗಿ ಬೇರೆ ಊರ್ಗೆ ಮಾರಣ ಅನ್ಕೊಂಡಿದ್ದ. ಈ ವಿಷಯ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿದ್ದ. ಆದ್ರೆ ಅದು ಅವನು ಅನ್ಕೊಂಡ್ ಹಾಗೆ ಆಗ್ಲಿಲ್ಲ. ಈ ಶಬ್ದ ಎಲ್ಲಿಂದ ಬರ್ತಿದ್ಯಪ್ಪ? ರಸ್ತೆಯಲ್ಲಿ ಯಾರು ಇಲ್ವೇ? ಉಡಂಗ ಮುಂಗಿ ಮತ್ತೆ ಚುಂಗಿನ ನೋಡ್ತಿದ್ದ ಹಾಗೆ ಅವನ್ ತಲೆಲಿ ಒಂದ್ ಯೋಚನೆ ಬಂತು. ಏನ್ ಇಷ್ಟು ರಾತ್ರಿಲಿ ಬಂದಿದ್ದೀರಾ? ನೀವು ನಮ್ ತರ ಕಳ್ತನ ಮಾಡೋಕ್ ಶುರು ಮಾಡ್ಬಿಟ್ರಾ? ಇಲ್ಲ, ನೀವಿಬ್ರು ಈಗ ನನ್ನ ಕೈಲಿ ಸಿಕ್ಕಾಕೊಂಡಿದ್ದೀರಾ. ನಾನು ಈಗಿಂದೀಗ್ಲೇ ಎಲ್ರನ್ನೂ ಕೂಗಿ ಕರಿತೇನೆ. ಆಗ ಊರ್ನವರೆಲ್ಲ ನನಗೆ ಬಹುಮಾನ ಕೊಡ್ತಾರೆ. ಚುಂಗಿ ಮುಂಗಿ ಭಯಪಟ್ಟು ಕ್ಷಮೆ ಕೇಳಿದ್ರು. ಆಗ ಉಡಂಗ ತನ್ನ ಮುಂದಿನ ಆಟ ಆಡಕ್ಕೆ ಶುರು ಮಾಡ್ದ. ಅವನ್ ಪ್ಲಾನ್ ಏನಿತ್ತು ಅಂದ್ರೆ ವೀರ್ವರ್ನ ಮನೆ ಕಳ್ತನ ಆದ್ಮೇಲೆ ಅವನ್ಗೆ ಮುಂದೆ ದುಡ್ಡಿನ ಅವಶ್ಯಕತೆ ಬರುತ್ತೆ ಅಂತ. ಆಗ ಅವನು ಬೇರೆ ದಾರಿ ಇಲ್ದೆ ತನ್ನ ಟಪ್ಪುನ ಮಾರ್ತಾನೆ ಅಂತ ಅನ್ಕೊಂಡಿದ್ದ. ಆದ್ರೆ ವೀರ್ವರನ ಮನೆಯಲ್ಲಿ ಕಳ್ತನ ಮಾಡುವಂತ ವಸ್ತುಗಳು ಯಾವ್ದು ಇಲ್ವಲ್ಲ. ಹಾಗಾದ್ರೆ ಇದ ವಿಷಯ. ವೀರ್ವರ್ ಉಡಂಗನ ಎಲ್ಲಾ ಯೋಜನೆಗಳನ್ನು ತಿಳ್ಕೊಂಡ್ಬಿಟ್ಟಿದ್ದ. ಮರುಕ್ಷಣನೇ ಅವನು ತನ್ನ ಎಲ್ಲ ಚಿನ್ನದ ನಾಣ್ಯಗಳನ್ನ ತೆಗೆದು ಅದರಲ್ಲಿ ಕಲ್ಲುಗಳನ್ನ ತುಂಬಿಸ್ಬಿಟ್ಟಿದ್ದ.
ಎಲ್ಲಿದ್ಯಪ್ಪ ನಾಣ್ಯಗಳು? ಅಯ್ಯಯ್ಯೋ, ಇದೇನಿದು? ಅಯ್ಯೋ, ತಗಿ ತಗಿ, ಕಿತ್ತು ಬಿಸಾಕು. ಅಯ್ಯಯ್ಯೋ, ಎಳಿ ಎಳಿ, ಜೋರಾಗಿ ನಾಣ್ಯಗಳು ಸಿಕ್ಬಿಡ್ತು. ನನಗೂ ಕೂಡ ಸಿಕ್ಬಿಡ್ತು. ಯೋಜನೆ ಅಂತೂ ಇವರುಗಳದೇ. ಉಡಂಗನಿಗೂ ಗೊತ್ತಿರ್ಲಿಲ್ಲ, ಮುಂಗಿ ಚುಂಗಿಗೂ ಗೊತ್ತಿರ್ಲಿಲ್ಲ. ಆದ್ರೆ ನಿಯಂತ್ರಣ ಮಾತ್ರ ವೀರ್ವರ್ದಾಗಿತ್ತು. ನನ್ನ ಟಪ್ಪು ಬಂತ ಹೇಗಪ್ಪ? ಬಂದ್ಬಿಡ್ತು. ಯಜಮಾನ್ರೆ, ಮಾರನೇ ದಿನ ವೀರ್ವರ್ ಮನೇಲಾಗಿದ್ದ ಕಳ್ತನದ ಬಗ್ಗೆ ಹಾಗೆ ಟಪ್ಪುನ ಅಡ ಇಡೋದ್ರ ಬಗ್ಗೆ ಹೇಳ್ತಿದ್ದ ಹಾಗೆ ಆಗ ಉಡಂಗ ಏನ್ ಹೇಳ್ದ ಗೊತ್ತಾ? ಅಯ್ಯೋ, ನನ್ನ ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತೀನಿ. ನನ್ನ ದುಡ್ಡಿನ ಮೇಲಾಣೆ. ಹುಲ್ಲಿನ ಮೇಲೆ ಸ್ನೇಹ ಬೆಳೆಸ್ಲಿಲ್ಲ ಅಂದ್ರೆ ಇನ್ನೇನ್ ತಿನ್ನುತ್ತೆ ಈ ಕುದುರೆ? ಒಂದ್ ದಾರಿ ಇದೆ. ನೀನ್ ಈ ಕುದುರೆನ ನಾನು ಕೊಟ್ಬಿಡು, ನಾನ್ ನಿನ್ಗೆ 2 ನಾಣ್ಯ ಚೀಲಗಳನ್ನ ಕೊಡ್ತೀನಿ. 2 ಚೀಲಗಳೇನೋ ಸರಿ ಯಜಮಾನ್ರೆ, ಆದ್ರೆ ಅದಕ್ ಬದಲಾಗಿ ನೀವು 10 ಚಾವಟಿ ಏಟನ್ನು ಕೂಡ ತಿನ್ಬೇಕಾಗತ್ತೆ. ನನ್ನ ದುಡ್ಡಿನ ಮೇಲಾಣೆ. ಚಾವಟಿ ಏಟ್ ಯಾಕೆ ವೀರ್ವರ್? ನನ್ನ ಕುದುರೆ ಸ್ವಲ್ಪ ತಲಹಟೆ ಯಜಮಾನ್ರೆ. ನೀವು 10 ಚಾವಟಿ ಏಟ್ ತಿಂದ್ರೆ ಆಗ ಇದನ್ನ ಸಂಭಾಳಿಸ್ತೀರಾ ಅನ್ನೋ ನಂಬಿಕೆ ಬರುತ್ತೆ. ಉಡಂಗ ಒಳ್ಳೆ ವ್ಯಾಪಾರಿ. ನಾಣ್ಯ ತುಂಬಿರೋ 10 ಚೀಲಕ್ ಸಿಗ್ಬೇಕಾಗಿರೋ ಕುದುರೆ ಈಗ 2 ಚೀಲಕ್ ಸಿಗ್ತಾ ಇದೆ. ಇಷ್ಟು ಲಾಭಕ್ ಸಿಕ್ಬೇಕಾದ್ರೆ ಕುದುರೆ ಏಟು ನಂಗೆ ಯಾವ ಲೆಕ್ಕನೂ ಇಲ್ಲ ಅಂತ ಯೋಚನೆ ಮಾಡ್ದ. ನನ್ನ ಟಪ್ಪು, ಶುರು ಮಾಡ್ಕೊಳ್ಳಿ. ವೀರ್ವರ್ 2 ಚೀಲನ ಇಸ್ಕೊಂಡು ಎಲ್ರ ಮುಂದೆ ಚಾವಟಿ ಏಟನ್ನ ಹೊಡೆಯೋದಕ್ಕೆ ಶುರು ಮಾಡ್ದ. ವೀರ್ವರ್ ಚಾವಟಿ ಏಟನ್ನ ಕೊಡ್ತಾ ಇದ್ದ, ಉಡಂಗ ತಗೋತಾ ಇದ್ದ. ಆದ್ರೆ ಚಾವಟಿ ಏಟನ್ ತಿನ್ನೋ ವಸ್ತುನ ತಗೊಂತಾನೆ ಇರೋದಕ್ಕೆ 2 3 4 5 6 7 8 ಮಿಕ್ಕಿರೋ 2 ಏಟ್ನು ಬೇಗ ಹೊಡೆದ್ಬಿಡಪ್ಪ. ಏನಾಯ್ತು? ನಿಮ್ಮ ಕಷ್ಟನ ನನ್ನಿಂದ ನೋಡೋದಕ್ಕಾಗ್ತಿಲ್ಲ. ಇನ್ 2 ಏಟನ್ನ ಆಮೇಲೆ ಕೊಡ್ತೀನಿ. ಆದ್ರೆ ಹೋಗ್ಲಿ, ಕುದುರೆನ್ ಕೊಟ್ಬಿಡು. ಅದನ್ನ 10 ಚಾವಟಿ ಏಟ್ ಕೊಟ್ಟ ಮೇಲೆ ಕೊಡ್ತೀನಲ್ಲ. ಈ ಉಡಂಗ ಜೊತೆನೆ ತಮಾಷೆ ಮಾಡ್ತಿದ್ಯಾ? ನನ್ನ ಪ್ರೀತಿಯ ಟಪ್ಪು. ಉಡಂಗನಿಗೆ ಉಳಿದಿರೋ 2 ಚಾವಟಿ ಏಟು ಸಿಕ್ಕಿಲ್ಲ, ಮತ್ತೆ ಅವನ್ ಇಷ್ಟಪಟ್ಟಿರೋ ಟಪ್ಪುನು ಸಿಗ್ಲಿಲ್ಲ. ಆದ್ರೆ ಅವನು ದುರಾಸೆ ಏನು ಅಂತ ತಿಳ್ಕೊಂಡ. ಒಂದು ದಿನ ವಿಜಯನಗರದ ರಾಜ ವಿದ್ಯಾಧರ ಮತ್ತೆ ಅವನ ಮಂತ್ರಿ ಸಾರಂಗ ವೇಷ ಬದಲಾಯಿಸ್ಕೊಂಡು ಊರ್ ಸುತ್ತಾಡೋದಿಕ್ಕೆ ಹೋಗಿದ್ರು. ಮಹಾರಾಜ್ರೇ, ನಿಮ್ಮನ್ನ ಯಾರಾದ್ರೂ ನೋಡ್ಬಿಟ್ರೆ ಸಮಸ್ಯೆ ಆಗ್ಬಿಡುತ್ತೆ, ಬಚ್ಚಿಟ್ಕೊಳ್ಳಿ. ಅಯ್ಯೋ, ಅದನ್ನೆಲ್ಲ ಬಿಡಿ. ನಿಮ್ಮ ಅಕ್ಕಪಕ್ಕದಲ್ಲಿ ಏನಿದೆ ನೋಡಿ. ಜನರು ಎಷ್ಟು ಸಂತೋಷದಿಂದ ಇದ್ದಾರೆ. ಓ, ಎಲ್ಲ ಬೇಗ ಬನ್ನಿ ಇಲ್ಲಿ. ತಗೊಳ್ಳಿ, ಕಡಿಮೆ ಬೆಲೆಗೆ ಈರುಳ್ಳಿ. ನಾನ್ ಯಾವಾಗ ನನ್ನ ಪ್ರಜೆಗಳು ಸುಖದಿಂದ ಸಮೃದ್ಧಿಯಿಂದ ಇರೋದನ್ನ ನೋಡ್ತೀನೋ ಆಗೆಲ್ಲ ನನ್ನ ಮನಸ್ಸು ಗದ್ಗದಿತವಾಗುತ್ತೆ. ನೋಡು ಸಾರಂಗ, ಸಂತೋಷದಿಂದ ಇಲ್ಲದೆ ಇರೋ ಒಬ್ಬ ವ್ಯಕ್ತಿ ಕೂಡ ನನಗಿಲ್ಲಿ ಕಾಣ್ತಾ ಇಲ್ಲ. ಮಹಾರಾಜ್ರೇ, ಕ್ಷಮಿಸಿ. ನಿಮಗೆ ಒಂದು ವಿಷಯ ಗೊತ್ತಲ್ವಾ ಮಹಾರಾಜ್ರೇ? ಆನೆ ತೋರ್ಸೋ ಹಲ್ಲೆ ಬೇರೆ ಇರುತ್ತೆ, ಮತ್ತೆ ಅದು ತಿನ್ನೋ ಹಲ್ಲೆ ಬೇರೆ ಇರುತ್ತೆ. ಅಂದ್ರೆ ಸಂತೋಷವಾಗಿರೋ ವ್ಯಕ್ತಿ ಖುಷಿಯಾಗಿರ್ತಾನೆ, ಆದ್ರೆ ವಾಸ್ತವದಲ್ಲಿ ಎಷ್ಟು ಜನ ಖುಷಿಯಾಗಿರ್ತಾರೆ ಇದ್ರ ಬಗ್ಗೆ ನಾವು ಒಂದು ಉಪಾಯ ಮಾಡಿ ತಿಳ್ಕೋಬೇಕು ಅಲ್ವಾ? ನೀವೇನಾದ್ರೂ ಅಪ್ಪಣೆ ಕೊಟ್ರೆ ಇದನ್ನೆಲ್ಲ ತಿಳ್ಕೊಳ್ಳೋದಿಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ.
ನನಗಿದನ್ನ ತಿಳ್ಕೊಳ್ಳೋದು ಬಹಳನೇ ಮುಖ್ಯ. ನೀವೆಲ್ಲರೂ ವಾಸ್ತವದಲ್ಲಿ ಸಂತೋಷದಿಂದ ಇದ್ದೀರೋ ಅಥವಾ ಇಲ್ವೋ? ನಮ್ಮ ರಾಜ್ಯದಲ್ಲಿ ನಿಮ್ಮ ಎಲ್ಲ ಅಗತ್ಯಗಳು ಪೂರೈಕೆಯಾಗುತ್ತಿದೆಯೋ ಇಲ್ವೋ? ಸಂತೋಷವಾಗಿ ಇಲ್ಲದೆ ಇರುವಂತವ್ರು ಈ ಗುಂಪಲ್ಲಿ ಯಾರಾದ್ರೂ ಇದ್ದೀರಾ? ನಾನಂತೂ ತುಂಬಾ ಸಂತೋಷವಾಗಿದ್ದೇನೆ ಮಹಾರಾಜ್ರೆ. ವ್ಯಾಪಾರ ಮಾಡೋದಿಕ್ಕೆ ನನಗೆ ಊರ್ ಬಿಟ್ಟು ಹೋಗೋದಿಕ್ಕೆ ಸ್ವಲ್ಪನೂ ಆಸೆನೇ ಇಲ್ಲ. ದುಡ್ಡಿನ ಮೇಲೆ ಆಣೆ. ನಮ್ಮ ಅಡ್ಗೆ ಮನೆ ಯಾವಾಗ್ಲೂ ಅನ್ನದಿಂದ ತುಂಬಿಕೊಂಡಿರತ್ತೆ. ಇನ್ನೇನ್ ಬೇಕು ನಮ್ಗೆ ಮಹಾರಾಜ? ಹೌದು ಹೌದು, ನಮ್ಮ ವ್ಯಾಪಾರ ನಮ್ಮ ಜೀವನ ಎಲ್ಲವೂ ತುಂಬಾ ಚೆನ್ನಾಗಿ ನಡೀತಾ ಇದೆ. ನಾವೆಲ್ಲರೂ ಖುಷಿಯಾಗಿದ್ದೀವಿ. ಅದು ಒಳ್ಳೇದೆ. ಮಂತ್ರಿಗಳೇ, ಮಹಾರಾಜರೇ, ನಿಮ್ಮ ಮಾತುಗಳನ್ನ ಕೇಳಿ ಮಹಾರಾಜರಿಗೆ ತುಂಬಾ ಸಂತೋಷ ಆಗ್ಬಿಟ್ಟಿದೆ. ಇದೇ ಸಂತೋಷದ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸಂತೋಷವಾಗಿರೋ ಎಲ್ಲ ಜನರಿಗೂ ಅರಮನೆ ತೋಟಕ್ಕೆ ಉಚಿತವಾಗಿ ಪ್ರವೇಶ ನೀಡಲಾಗುತ್ತೆ. ಅಲ್ಲಿ ಸಾಕಷ್ಟು ಹಣ್ಣು ಹಂಪಲುಗಳೇ ತುಂಬಿವೆ. ನೀವು ಅಲ್ಲಿ ಅವನ್ನ ಎಷ್ಟು ಬೇಕಾದ್ರೂ ತಿನ್ಬಹುದು, ಮತ್ತೆ ಅವನ್ನ ನೀವು ಮನೆಗೂ ಕೂಡ ಕೊಂಡೊಯ್ಬಹುದು. ಅರಮನೆಯ ತೋಟ, ಅದರಲ್ಲಿ ರಾಜ ವಿದ್ಯಾಧರ ವಿಧ ವಿಧವಾದ ಗಿಡ ಮರಗಳನ್ನ ಬೆಳೆಸಿದ್ದ. ಮತ್ತೆ ಅದು ರಾಜ ವಿದ್ಯಾಧರನಿಗೆ ತುಂಬಾ ಇಷ್ಟವಾದ ತೋಟ ಆಗಿತ್ತು. ನೀವೀಗ ಸಂತೋಷದಿಂದ ಈ ತೋಟನೆಲ್ಲ ಸುತ್ತಾಡಿ. ನೀವು ಇಲ್ಲಿಂದ ಮನೆಗೆ ಇನ್ನೊಂದು ದ್ವಾರದ ಮೂಲಕ ಹೋಗ್ಬೇಕಾದ್ರೆ ಅಲ್ಲಿ ಮಹಾರಾಜರು ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ. ಅಯ್ಯಯ್ಯೋ, ಎಷ್ಟು ರಸಪೂರಿತವಾದ ಹಣ್ಣುಗಳಿವೋ. ಅದ್ಭುತ! ಈ ಅರಮನೆ ತೋಟ ಅಂತೂ ಬೇರೆ ಯಾವುದೋ ಲೋಕದಲ್ಲಿರೋ ಹಾಗಿದೆ. ಅಯ್ಯೋ ಏನ್ರಪ್ಪ, ಸುಮ್ನೆ ಮಾತಾಡ್ಕೊಂಡೆ ಸಮಯ ವ್ಯರ್ಥ ಮಾಡ್ತಾ ಇದ್ದೀರಾ. ನಾನಂತೂ ಈಗ ಹೋಗ್ತಾ ಇದ್ದೀನಿ ಈ ನನ್ನ ಬ್ಯಾಗ್ ನ ತುಂಬಿಸೋದಿಕ್ಕೆ. ದುಡ್ಡಿನ ಮೇಲೆ ಆಣೆ. ಅಯ್ಯೋ, ನಾನ್ ತಗೋತೀನಿ. ನನಗೂ ಬಿಡು. ಈಗಷ್ಟೇ ತೋಟಕ್ಕೆ ಬಂದ್ರಿ ನೀವೆಲ್ಲ, ಆಗ್ಲೇ ಚೀಲನೆಲ್ಲ ತುಂಬಿಸ್ಬಿಟ್ರ? ಇಷ್ಟು ಸುಂದರವಾದ ರಸಭರಿತವಾದ ಹಣ್ಣಿಗಿಂತ ಇನ್ನೇನು ಚೆನ್ನಾಗಿರುತ್ತೆ ಹೇಳಿ. ಹಾಗೆ ಸ್ವಲ್ಪ ಮುಂದೇನೋ ನೋಡಿ. ಈ ತೋಟ ಒಳಗಡೆ ಇಷ್ಟು ವಿಶಾಲವಾಗಿರುತ್ತೆ ಅಂತ ನಾನು ಕನಸಲ್ಲಿ ಕೂಡ ಅಂದ್ಕೊಂಡಿರ್ಲಿಲ್ಲ. ನಂಬೋಕೆ ಆಗ್ತಿಲ್ಲ. ಚಿನ್ನದ ಹಣ್ಣು, ಅದ್ಭುತ! ಅದ್ಭುತ! ಮುತ್ತು ವಜ್ರ ಹವಳ ತುಂಬಿರೋ ಹೂಗಳು. ಈ ತೋಟ ಅಂತೂ ನಿಜವಾಗ್ಲೂ ಅದ್ಭುತಾನೇ ಸರಿ. ಇವನ್ನೆಲ್ಲ ತಗೊಂಡು ಹೋದ್ರೆ ನಾನು ದೊಡ್ಡ ಶ್ರೀಮಂತ ಆಗ್ಬಿಡ್ಬೋದು. ಅಯ್ಯೋ, ಇವರೇ ಎಲ್ಲ ತುಂಬಿಕೊಂಡು ಹೋಗ್ಬಿಟ್ರೆ ನನಗೇನ್ ಸಿಗುತ್ತೆ? ದುಡ್ಡಿನ ಮೇಲಾಣೆ. ಅಯ್ಯೋ, ಅಲ್ಲಿ ನೋಡಿ ಮಹಾರಾಜರು. ಅವ್ರೆ, ಚಿನ್ನದ ಹಣ್ಣು. ಅಯ್ಯೋ, ತುಂಬಿಕೊಳ್ಳೋದಿಕ್ ಜಾಗನೇ ಇಲ್ವೇ? ಈ ಹಣ್ಣುಗಳನ್ನೆಲ್ಲ ಸುರಿದು ಬಿಡ್ತೀನಿ. ಅದು ನನಗೂ ಬೇಕು. ನಿಮ್ಮ ಮನ್ಸು ಮತ್ತೆ ಚೀಲ ಎರಡು ತುಂಬಿದ್ರೆ ನಾವೀಗ ಹೊರಡೋಣ್ವೆ? ಮಹಾರಾಜರು ನಿಮಗೋಸ್ಕರ ಇನ್ನೊಂದು ದ್ವಾರದಲ್ಲಿ ಕಾಯ್ತಾ ನಿಂತಿದ್ದಾರೆ. ಆಹಾ, ಖಂಡಿತ ಹೋಗೋಣ ಮಂತ್ರಿಗಳೇ. ಇನ್ನೂ ಒಂದ್ ಸ್ವಲ್ಪ ಕಿತ್ಕೋಬಹುದಾಗಿತ್ತು. ಸರಿಯಾಗಿ ಹೇಳಿದೆ. ಹೋಗಿ, ಬೇಗ ಹೋಗಿ. ಮಹಾರಾಜರು ನಿಮ್ಗೋಸ್ಕರ ಕಾಯ್ತಾ ನಿಂತಿದ್ದಾರೆ. ಇಷ್ಟು ಜೋರಾಗಿ ಹರಿತಿರೋ ನದಿ, ಇದನ್ನ ನಾವು ದಾಟೋದಾದ್ರೂ ಹೇಗೆ? ನಾವಿದನ್ನ ದಾಟ್ಲಿಲ್ಲ ಅಂದ್ರೆ ಮಹಾರಾಜವರೆಗೂ ತಲುಪೋದಾದ್ರೂ ಹೇಗೆ? ಅಯ್ಯೋ, ನೀವು ಸರಿಯಾಗಿದ್ದೀರಾ. ಇದನ್ನ ಹೀಗೆ ದಾಟೋದು ನೋಡ್ತಾ ಇರಿ.
ಅಯ್ಯಯ್ಯೋ ನಾನು ಮುಳುಗ್ತಾ ಇದ್ದೀನಿ. ಚೀಲ ಬಿಟ್ಬಿಡು, ಇಲ್ಲೇ ಹೋದ್ರೆ ಚೀಲದ ಜೊತೆಗೆ ನೀನು ಮುಳುಗ್ ಹೋಗ್ತೀಯಾ. ಅಯ್ಯೋ ಇಲ್ಲ ಇಲ್ಲ, ನಾನಂತೂ ಈ ಚೀಲ ಖಂಡಿತ ಬಿಡೋದಿಲ್ಲ. ಅಯ್ಯೋ ಬಿಟ್ಬಿಡಪ್ಪ. ಅಯ್ಯೋ ನನ್ ಚಿನ್ನದ ಹಣ್ಣುಗಳು, ಶ್ರಮ ಪಟ್ಟಿದ್ದೆಲ್ಲ ವ್ಯರ್ಥ ಆಗೋಯ್ತಲ್ಲ. ಬೇಗ ಹೋಗ್ರಪ್ಪ, ಮಹಾರಾಜರು ಕಾಯ್ತಾ ಇದ್ದಾರೆ. ಇದ್ರ ಪ್ರವಾಹ ಅಂತೂ ತುಂಬಾನೇ ರಭಸವಾಗಿದೆ. ನಾವ್ ಅಲ್ಲಿಗೆ ಹೋಗದೆ ಹೋದ್ರೆ ಮಹಾರಾಜರು ಸಿಟ್ಟಾಗ್ಬಿಡ್ತಾರಲ್ಲ. ಮತ್ತೆ ಹೋದ್ರೆ ಇಲ್ಲಿರುವಂತ ವಜ್ರ ವೈಡೂರ್ಯ ಜೊತೆಗೆ ನಾವು ಮುಳುಗ್ ಹೋಗ್ತೀವಲ್ಲಪ್ಪ. ಈಗ ನಾವು ಮಾಡೋದಾದ್ರೂ ಏನು? ಅಯ್ಯೋ ಮೂರ್ಖ, ಇದೇನ್ ಮಾಡ್ಬಿಟ್ಟೆ? ನಿನ್ನ ಹಣ್ಣುಗಳನ್ನೆಲ್ಲ ನೀರ್ನಲ್ಲಿ ಬಿಸಾಕ್ಬಿಟ್ಟಿಯಲ್ಲ. ಆ ದಡದಲ್ಲಿರುವಂತ ಮಹಾರಾಜರು ನೋಡ್ಬೇಕು ಅಂದ್ರೆ ನಮಗನ್ಸುತ್ತೆ ಈ ಚೀಲನ ಇಲ್ಲೇ ಬಿಟ್ಟು ಹೋಗ್ಬೇಕು ಅಂತ. ಅಯ್ಯ ಇದೇನಾಯ್ತು? ಅಯ್ಯ 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 ಇದೇನಾಯ್ತು? ಏನೇನೋ ಕನ್ಸ್ ಕಟ್ಟಿದ್ನಲ್ಲಪ್ಪ, ಈಗ ನೋಡಿದ್ರೆ ಏನೇನೋ ಆಗ್ತಾ ಇದೆ. ಏನ್ ಮಾಡೋದು? ದುಡ್ಡಿನ ಮೇಲಾಣೆ. ಅಯ್ಯಯ್ಯೋ ನನ್ನ ಹಣ್ಣುಗಳು. ಕೈಗೆ ಬಂತು, ಬಾಯಿಗೆ ಬರ್ಲಿಲ್ಲ. ಏನೂ ಕಷ್ಟ ಇಲ್ದೆ ಯಾರೆಲ್ಲ ಸಂತೋಷವಾಗಿ ನಗ್ನಗ್ತಾ ಇದ್ರೋ ಅವರು ಚಿನ್ನಾಭರಣಕ್ಕೋಸ್ಕರ ಗುದ್ದಾಡ್ತಾ ಇರೋದನ್ನ ನೋಡಿ ರಾಜನಿಗೆ ತುಂಬಾ ದುಃಖ ಆಯ್ತು. ಆದ್ರೆ ಆ ಗುಂಪಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನ್ ತುಂಬಾ ನಗ್ನಗ್ತಾ ಇದ್ದ. ಅವನನ್ನು ನೋಡಿ ರಾಜ ಆಶ್ಚರ್ಯಪಟ್ಟ. ಆ ವ್ಯಕ್ತಿ ಅಂತೂ ಏನು ಆಗ್ದಿರೋ ಹಾಗೆ ನಿಂತಿದ್ದ. ಆಗ ರಾಜ ಅವನನ್ನ ತನ್ನ ಬಳಿಗೆ ಕರೆದ. ಇಷ್ಟೆಲ್ಲ ವಜ್ರ ವೈಡೂರ್ಯ ನಿನ್ನ ಕೈ ಬಿಟ್ಟು ಹೋಗಿದ್ದಕ್ಕೆ ನಿನಗೆ ದುಃಖ ಇಲ್ವಾ? ದುಃಖ ಯಾಕೆ ಮಹಾರಾಜ? ನೀವು ನಿಮ್ಮ ಅರಮನೆ ತೋಟದಲ್ಲಿ ನಮಗೆ ಸುತ್ತಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ರಿ. ಇದಂತೂ ನಮಗೆ ತುಂಬಾ ಖುಷಿ ಪಡುವಂತ ವಿಷಯ. ಹೇಗಿದ್ರು ನಾನು ಚಿನ್ನದ ಹಣ್ಣಂತೂ ತಗೊಂಡೇ ಇರ್ಲಿಲ್ಲ. ನಾನಂತೂ ಹೊಟ್ಟೆ ತುಂಬಾ ರಸಭರಿತವಾದ ಹಣ್ಣನ್ನೇ ತಿಂದೆ. ಇನ್ನು ಕೆಲವು ನನ್ನ ಮಗಳಿಗೋಸ್ಕರ ಇಟ್ಕೊಂಡಿದ್ದೆ. ಆದ್ರೆ ಈಜಬೇಕಾದ್ರಿಂದ ಅದನ್ನ ಅಲ್ಲೇ ಬಿಟ್ಟು ಬರ್ಬೇಕು. ಮಹಾರಾಜ್ರೆ, ಅದಕ್ಕೆ ಹೇಳಿದ್ದು, ಯಾರು ನೆಮ್ಮದಿಯಾಗಿರ್ತಾರೋ ಅವರು ಜೀವನದಲ್ಲಿ ಸಂತೋಷವಾಗಿರ್ತಾರೆ ಅಂತ. ತುಂಬಾ ಒಳ್ಳೆ ಮಾತು ಸಾರಂಗ. ಶಹಬಾಷ್. ಉಳಿದವರು ಕೂಡ ನಿನ್ನಿಂದ ಈ ಪಾಠವನ್ನ ಕಲಿಬೇಕು. ಹಾ, ಮತ್ತೆ ಇದನ್ ತಗೋ. ಅರಮನೆಯ ತೋಟದ ಸ್ವಾದಿಷ್ಟವಾದಂತ ಹಣ್ಣುಗಳು ನಿನ್ನ ಮಗಳಿಗಾಗಿ. ಧನ್ಯವಾದ ಮಹಾರಾಜ. ಕೊನೆಗೂ ಇವರಿಬ್ಬರ ಪ್ರಾರ್ಥನೆಯಿಂದ ವನದೇವಿ ಪ್ರತ್ಯಕ್ಷ ಆಗ್ತಾಳೆ. ನಿನ್ನ ಸಮಸ್ಯೆ ನನ್ಗೆ ಅರ್ಥ ಆಯ್ತು ರಾಜ. ಇವತ್ತಿಂದ ಕೆಲವು ತಿಂಗಳುಗಳಲ್ಲಿ ನಿನ್ನ ಅರಮನೆಯಲ್ಲಿ ಒಬ್ಳು ಸುಂದರ ರಾಜಕುಮಾರಿಯ ಜನ್ಮವಾಗತ್ತೆ. ಆದ್ರೆ ಅವಳಲ್ಲಿ ಒಂದು ಸಮಸ್ಯೆ ಇರತ್ತೆ. ಸಮಸ್ಯೆ? ಎಂತ ಸಮಸ್ಯೆ ದೇವಿ? ಅವಳಿಗೆ ಪ್ರತಿದಿನ ಹೊಸ ಬಟ್ಟೆ ಹಾಕೊಳ್ಳೋದು ಇಷ್ಟ ಆಗಿರತ್ತೆ. ಅವಳ ಈ ಅಭ್ಯಾಸದಿಂದ ನಿನ್ನ ಜೀವನದಲ್ಲಿ ತುಂಬಾ ದೊಡ್ಡ ಸಂಕಟ ಬರುತ್ತೆ. ಇವಾಗ ಹೇಳು, ಇವಾಗ್ಲೂ ನಿನ್ಗೆ ಸಂತಾನ ಬೇಕಾ? ದೇವಿ, ಇಷ್ಟು ದೊಡ್ಡ ಸಂತೋಷದ ನಡುವೆ ಒಂದು ಸಣ್ಣ ಸಮಸ್ಯೆ ಬರುತ್ತೆ ಅಂತಂದ್ರೆ ನಾನು ಅದನ್ನ ಸ್ವೀಕರಿಸ್ತೀನಿ. ತಥಾಸ್ತು. ದೇವಿ ಆಶೀರ್ವಾದ ಪಡ್ಕೊಂಡು ಕೆಲವು ತಿಂಗಳುಗಳ ನಂತರ ಅರಮನೆಯಲ್ಲಿ ಮಗು ಅಳೋ ಸದ್ದು ಕೇಳಿಸತ್ತೆ. ಅಭಿನಂದನೆಗಳು ಮಹಾರಾಜ, ಹೆಣ್ಮಗು. ನನ್ನ ಪ್ರೀತಿಯ ಮಗಳೇ. ಕೇಳ್ರಪ್ಪೋ, ಕೇಳಿ. ಮಗು ಹುಟ್ಟಿದ ಸುದ್ದಿ ಕೇಳಿದ ಮೇಲೆ ದೀಪಾವಳಿ ಹಬ್ಬದ ಹಾಗೆ ಇಡೀ ಊರಿಗೂರೇ ಸಂಭ್ರಮ ಮಾಡ್ತಿದ್ರು. ದಿನಗಳು ಹೋಗ್ತಾ ಹೋಗ್ತಾ ಯುವರಾಣಿ ಚಿತ್ರಲೇಖಿ ಕೂಡ
ಸುಂದರವಾಗಿ ಬೆಳೆದ್ಲು. ಇದನ್ನ ತಲೆ ಮೇಲೆ ಇಟ್ಕೊಂಡಿರೋದ್ರಿಂದ ನಿಮ್ಗೆ ತಲೆನೋವು ಬಂದಿರ್ಬೇಕಲ್ವಾ? ಸ್ವಲ್ಪ ಹೊತ್ತು ಇದನ್ನ ನಾನು ಹಾಕೋತೀನಿ. ಸರಿ ಮಹಾರಾಣಿ ಅವರೇ, ತುಂಬಾ ಚೆನ್ನಾಗಿದೆ. ಅಯ್ಯೋ, ಇದೇನಿದು? ಬಣ್ಣ ನೆಲಕ್ಕೆ ಹಾಕೋದಕ್ಕಲ್ಲ, ಹಚ್ಚೋಂತ ವಸ್ತು ಆಗಿದೆ. ಚೆನ್ನಾಗಿ ಕಾಣಿಸ್ತಿದ್ಯಾ? ನನ್ನ ಇವತ್ತಿನ ವಿಶೇಷ ವಸ್ತ್ರ ಎಲ್ಲಿದೆ? ಇಲ್ಲಿದೆ ರಾಜ್ಕುಮಾರಿ ಅವರೇ. ಇದೇನಿದು? ರಾಜ್ಕುಮಾರಿ ಚಿತ್ರಲೇಖ ಇಂತ ಸಾಧಾರಣ ವಸ್ತ್ರ ಹಾಕೋತಾಳ? ನಾನ್ ಹೇಳಿದ್ಮೇಲೂ ಕೂಡ ನೀವಿದ್ರಲ್ಲಿ ವಜ್ರ ಹಾಕಿಲ್ಲ. ಮತ್ತೆ ಇದ್ರಲ್ಲಿ ಚಿನ್ನದ ಹೂವಿನ ಕಸೂತಿ ಕೆಲಸ ಎಲ್ಲಿ? ಕ್ಷಮಿಸಿ ರಾಜಕುಮಾರಿ ಅವರೇ, ನಾನು ಮಂತ್ರಿ ಹತ್ರ ಹೋಗಿದ್ದೆ, ಆದ್ರೆ ನನಗ್ ಬೇಕಾಗಿರುವಂತ ವಸ್ತುಗಳು ಸಿಗ್ಲಿಲ್ಲ. ಸ್ವಲ್ಪ ಸಮಯದವರೆಗೆ ನೀವು ಇದ್ರಲ್ಲೇ ಯಾವ್ದಾದ್ರು ಒಂದನ್ನ ಹಾಕೊಳ್ಳಿ. ರಾಜಕುಮಾರಿ ಚಿತ್ರಲೇಖ ಒಂದು ಸಲ ಹಾಕೊಂಡಂತ ವಸ್ತ್ರನ ಮತ್ತೊಮ್ಮೆ ಮುಟ್ಟೋದೂ ಇಲ್ಲ. ಮತ್ ನೀನು ಹಾಕೊಳ್ಳಿ ಅಂತ ಹೇಳ್ತಾ ಇದ್ಯಾ? ಯುವರಾಣಿ ಚಿತ್ರಲೇಖೆಯ ಬಟ್ಟೆಗಳು ಚಿನ್ನದಿಂದ ಮಾಡಿರೋದ್ರಿಂದ ಅರಮನೆಯ ಚಿನ್ನ ಎಲ್ಲ ಖಾಲಿ ಆಗ್ತಾ ಹೋಯ್ತು. ಹೇಗ್ ಚಿತ್ರಲೇಖೆ ಬೆಳೀತಾ ಹೋದ್ಲೋ ಆಗ ದೇವಿ ಕೊಟ್ಟಿರೋ ಎಚ್ಚರಿಕೆ ನಿಜ ಅಂತ ಮಹಾರಾಜನಿಗೆ ಅರ್ಥ ಆಗ್ತಾ ಬಂತು. ಅರಮನೆಯ ಚಿನ್ನ ಎಲ್ಲ ಖಾಲಿ ಆಗಿದ್ಯಾ? ಅರಮನೆಯಲ್ಲಿ ನೀವೆಲ್ಲ ಇದ್ದು ಇಷ್ಟೆಲ್ಲ ಸೈನಿಕರಿದ್ದು ಇಷ್ಟು ದೊಡ್ಡ ಕಳ್ಳತನ ಆಗಿದೆ, ನಿಮ್ಗೆ ಯಾರಿಗೂ ಗೊತ್ತಾಗಿಲ್ವಾ? ಆದಷ್ಟು ಬೇಗ ಅಪರಾಧಿನ ನೀವು ಸೆರೆ ಹಿಡಿಬೇಕು. ಮಹಾರಾಜ ತಾವು ಕ್ಷಮಿಸ್ಬೇಕು. ಇದು ಯಾವುದೇ ಕಳ್ಳನ ಕೆಲಸ ಅಲ್ಲ. ಎಲ್ಲ ಆಭರಣಗಳು ಕೂಡ ರಾಜಕುಮಾರಿಯವರ ವಸ್ತ್ರ ಮಾಡಿಸೋದ್ರಲ್ಲೇ ಖಾಲಿಯಾಗೋಗಿವೆ. ಏನು? ವಸ್ತ್ರ ಮಾಡಿಸೋದ್ರಲ್ಲಿ? ಹೌದು ಮಹಾರಾಜ, ಇದು ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಸಂಕಷ್ಟ ತಂದ್ಬಿಡುತ್ತೆ. ನಾನು ನಿಮ್ಮನ್ನ ಎಚ್ಚರಿಸೋದಕ್ಕೆ ಅಂತ ನೋಡ್ದೆ, ಆದ್ರೆ ನೀವು ನನ್ನ ಮಾತನ್ನ ಪೂರ್ತಿಯಾಗಿ ಕೇಳ್ತಾನೆ ಇರ್ಲಿಲ್ಲ. ಪ್ರತಿ ಸಾರಿನೂ ನೀವು ರಾಜಕುಮಾರಿ ಏನ್ ಕೇಳ್ತಾಳೋ ಅದನ್ನ ತಪ್ಪದೆ ಕೊಡಿ ಅಂತ ಹೇಳ್ತಿದ್ರಿ. ನಾವು ಹಾಗೆ ಮಾಡ್ತಿದ್ವಿ. ಅದ್ರಲ್ಲಿ ತಪ್ಪೇನ್ ಹೇಳಿದ್ರು? ಶಾಂತವಾಗಿರು ರಾಜಕುಮಾರಿ, ಈ ರೀತಿ ಮಾತನಾಡಬಾರ್ದು. ನಾನು ನಿನ್ನನ್ನ ನೋಡ್ಕೊಳ್ಳೋದ್ರ ಜೊತೆಗೆ ನಾನು ನನ್ನ ಪ್ರಜೆಗಳನ್ನು ನೋಡ್ಕೊಳ್ಬೇಕು ಅನ್ನೋದನ್ನ ಮರಿಬೇಡ. ಇಡೀ ರಾಜ್ಯನೇ ಚಿಂತೆಯಲ್ಲಿ ಮುಳುಗಿತ್ತು. ಸಮಸ್ಯೆ ಗಂಭೀರವಾಗಿತ್ತು. ಆಗ ಮಹಾರಾಜನಿಗೆ ಒಂದು ಉಪಾಯ ಹೊಳಿತು. ಮಹಾರಾಜ ದೇವಿ ಹತ್ರ ಸಹಾಯ ಕೇಳಕ್ಕೆ ತನ್ನ ಮಗಳು ಚಿತ್ರಲೇಖೆ ಜೊತೆ ಕಾಡಿಗೆ ಹೋದ. ಹೇ ದೇವಿ, ಕಾಪಾಡು, ನಿನ್ನ ಚರಣಗಳಲ್ಲಿದ್ದೇವೆ, ನಮ್ಮ ಮೇಲೆ ದಯೆ ತೋರು. ನೀನಿಲ್ಲಿ ಯಾಕೆ ಬಂದಿದ್ಯಾ ಅಂತ ನನಗ್ ಗೊತ್ತು ರಾಜ. ನಾನ್ ನಿನ್ಗೆ ಮೊದ್ಲೇ ಎಚ್ಚರಿಕೆ ಕೊಟ್ಟಿದ್ದೆ, ಆದ್ರೆ ಆಗ ನೀನು ನನ್ ಮಾತ್ ಕೇಳಲಿಲ್ಲ. ಕ್ಷಮಿಸು ದೇವಿ, ಈಗ ನಮ್ಮೆಲ್ಲರ ಜೊತೆಗೆ ನಮ್ಮ ಇಡೀ ರಾಜ್ಯವೇ ಸಂಕಷ್ಟದಲ್ಲಿ ಸಿಕ್ಕಿಕೊಂಡಿದೆ ದೇವಿ. ನೀವೇ ನಮ್ಮನ್ನ ಇದರಿಂದ ಕಾಪಾಡಬೇಕು. ಆಯ್ತು, ನಿನ್ನ ಸಹಾಯಕ್ಕೋಸ್ಕರ ನಾನು ಇಷ್ಟು ಮಾತ್ರ ಮಾಡಬಲ್ಲೆ. ನಾನು ಪ್ರತಿದಿನ ರಾಜ್ಕುಮಾರಿಗೋಸ್ಕರ ಬೇರೆ ಬೇರೆ ವಸ್ತ್ರಗಳನ್ನ ಕಳಿಸ್ಬಲ್ಲೆ. ಏನು? ಸತ್ಯವಾಗ್ಲು? ಧನ್ಯವಾದ ದೇವಿ. ಆದ್ರೆ ನೆನ್ಪಿರ್ಲಿ ರಾಜಕುಮಾರಿ, ಇದ್ರಲ್ಲೂ ಕೂಡ ಒಂದು ಷರತ್ತಿದೆ. ನಾನ್ ಕೊಡುವಂತ ವಸ್ತ್ರಗಳನ್ನ ನೀನು ಬೇರೆ ಯಾರಿಂದಾದ್ರೂ ಬದಲಾವಣೆ ಮಾಡ್ಕೊಂಡ್ರೆ ಆಗ ಎಲ್ಲ ಮುಗ್ದು ಹೋಗತ್ತೆ. ಹಾಗ್ಯಾವತ್ತೂ ಆಗಲ್ಲ ದೇವಿ. ತಥಾಸ್ತು. ಮಾರನೇ ದಿನದಿಂದಾನೇ ಯುವರಾಣಿ ಚಿತ್ರಲೇಖೆಗೆ ಹೊಸ ಬಟ್ಟೆಗಳು ಪ್ರಕಟವಾಗೋದಿಕ್ಕೆ ಶುರುವಾಯ್ತು. ಮತ್ತೆ ಅವಳು ಅದನ್ನ ಹಾಕೊಂಡು ತುಂಬಾ ಖುಷಿ ಪಡ್ತಿದ್ಲು. ಹೀಗೆ ತುಂಬಾ ತಿಂಗಳುಗಳು, ವರ್ಷಗಳು ಕಳೀತಾ ಇತ್ತು. ಆದ್ರೆ ಸ್ವಲ್ಪ ಕೂಡ ಬದಲಾಗ್ಲಿಲ್ಲ ಯುವರಾಣಿ ಚಿತ್ರಲೇಖೆಯ ದುರಾಸೆ. ಯುವರಾಣಿ ಚಿತ್ರಲೇಖೆಗೆ ದೇವಿ ಕೊಡ್ತಾ ಇದ್ದಿದ್ದ ಬಟ್ಟೆಗಳನ್ನ ಹಾಕೊಂಡು ಬೇಸರ ಆಗ್ತಿತ್ತು. ದಿನಗಳು ಕಳೀತಾ ಕಳೀತಾ ಯುವರಾಣಿ ಚಿತ್ರಲೇಖೆ ದೇವಿ ಕೊಟ್ಟಿದ್ದ ಮಾತನ್ನ ಮರ್ತು ಹೋದ್ಲು. ಸುಂದರವಾಗಿ ಕಾಣ್ತಿದ್ಯಾ? ನಾನ್ ಸುಂದರವಾಗೇ ಇದ್ದೀನಿ. ಯಾರೋ ಈ ಸುಂದರಿ?
ಯಾರಾದ್ರೂ ಆಗಿರ್ಲಿ, ಆದ್ರೆ ರಾಜ್ಕುಮಾರಿಗಿಂತ ಸುಂದರಿ ಆಗೋಕ್ ಸಾಧ್ಯ ಇಲ್ಲ. ಆದ್ರಿಂದ ನನ್ಗೇನಾಗ್ಬೇಕು? ಅಯ್ಯೋ, ರಾಜ್ಕುಮಾರಿ ಏನೋ ಸುಂದರವಾಗೇ ಇದ್ದಾಳೆ. ಅವಳ ಹತ್ರ ಬೆಲೆ ಬಾಳೋ ವಸ್ತ್ರಗಳಿವೆ, ಆಭರಣಗಳಿವೆ. ಆದ್ರೆ ಇವಳು ಸಾಧಾರಣ ಬಟ್ಟೆನಲ್ಲೂ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ದಾಳೆ. ನಾನು ದಿವ್ಯ ವಸ್ತ್ರಗಳನ್ನ ಹಾಕೊಂಡಿದೀನಿ, ಮತ್ತೆ ದೇವಿ ಕೊಟ್ಟಿರೋ ಆಭರಣಗಳನ್ನ ಹಾಕೊಂಡಿದೀನಿ. ಆದ್ರೂ ನನ್ಗಿಂತ ಸುಂದರವಾಗಿ ಹೇಗ್ ಕಾಣಿಸೋಕ್ ಸಾಧ್ಯ ಅವಳು? ನನ್ಗನ್ಸತ್ತೆ ಅವಳ ವಸ್ತ್ರದಲ್ಲೇ ಏನೋ ವಿಶೇಷ ಇದೆ ಅಂತ. ಮತ್ತೆ ಭೂಮಿ ಮೇಲೆ ಸುಂದರವಾದ ವಸ್ತ್ರ ಕೇವಲ ನನ್ನ ಹತ್ರ ಮಾತ್ರ ಇರ್ಬೇಕು. ಇಲ್ಲಿ ಸ್ವಲ್ಪ ಕೇಳಿ. ಅರೆ, ರಾಜ್ಕುಮಾರಿ ಇಲ್ಲಿ? ಪ್ರಣಾಮಗಳು ರಾಜಕುಮಾರಿ. ಇಲ್ ನೋಡು, ನಾನು ಜಾತ್ರೆ ನಡೀತಿದ್ಯಲ್ಲ, ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಜನಗಳು ನನ್ನ ಗುರ್ತು ಹಿಡಿದ್ಬಿಟ್ರೆ ಆಮೇಲೆ ತೊಂದ್ರೆ ಆಗ ಹೋಗುತ್ತೆ. ಹಾಗಾಗಿ ನನ್ನ ಈ ವಸ್ತ್ರಗಳ ಬದಲಿಗೆ ನಿನ್ನ ಈ ಸೀರೆನ ನಾನು ಕೊಡಕ್ಕಾಗತ್ತಾ? ನನ್ನ ಸೀರೆನಾ? ಒಂದ್ ವೇಳೆ ನೀವು ತಮಾಷೆ ಮಾಡ್ತಿದ್ದೀರಾ? ಖಂಡಿತ ಇಲ್ಲ. ಸರಿ, ಹಾಗಾದ್ರೆ ಇದೇನಿದು? ನಾನು ಎಲ್ಲಿಗೆ ಬಂದೆ? ನಾನ್ ನಿನ್ಗೆ ಎಚ್ಚರಿಕೆ ಕೊಟ್ಮೇಲೂ ಸಹ ನೀನು ನಾನ್ ಕೊಟ್ಟಂತ ವಸ್ತ್ರಗಳನ್ನ ಬೇರೆಯವ್ರ ಜೊತೆ ಬದಲಾಯಿಸ್ಕೊಂಡು ನನ್ನ ಆಜ್ಞೆಗೆ ಅಪಮಾನ ಮಾಡಿದ್ಯಾ. ಹಾಗಾಗಿ ಖಂಡಿತ ನಿನ್ಗೆ ದಂಡ ಸಿಗತ್ತೆ. ಅಯ್ಯೋ, ನಾನು ಎಂತ ಪಾಪ ಮಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿ ದೇವಿ. ನೀನ್ ಆಜ್ಞೆ ತಪ್ಪಿರೋದಕ್ಕೆ ಯಾವುದೇ ಕ್ಷಮೆ ಸಿಗೋದಿಲ್ಲ. ನೀನು ತಾತ್ಕಾಲಿಕವಾಗಿ ಈ ಲೋಕನ ಬಿಟ್ಟು ಹೋಗ್ಬೇಕಾಗತ್ತೆ. ಇಲ್ಲ, ಬೇಡ, ಮಾಡಬೇಡಿ ದೇವಿ. If you like this video, subscribe to our channel Murthy Media.